Good morning, everyone, student. I am V.H. Channa. Today, Professor V.H. Channa, B.B. Namagowda First Grade College, Adward. Today, discussion about subject on the income tax. Continue the fourth class. Rate of tax. The ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ರೇಟ್ ಆಫ್ ಟ್ಯಾಕ್ಸಸ್ ಯಾವ ತೆರನಾಗಿ ಇದ್ದಾವೆ ಅದ್ರ ಬಗ್ಗೆ ನಾವು ಸ್ಟಡಿಯನ್ನು ಮಾಡಬೇಕು, ಅದ್ರ ಬಗ್ಗೆ ಅಭ್ಯಾಸ ಮಾಡಬೇಕು. ಅಸೆಸ್ಮೆಂಟ್ ಇಯರ್ 2020-21 ದ ಡಿಪೆಂಡ್ ಆಫ್ ಟ್ಯಾಕ್ಸ್ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಕ್ಯಾಟಗರಿ ಬರ್ತಾವೆ. ಆ ಕ್ಯಾಟಗರಿ ಪ್ರಕಾರ ಏನು ಮಾಡ್ಕೋಬೇಕ್ರಿ, ರೇಟ್ ಆಫ್ ಟ್ಯಾಕ್ಸಸ್ ಬಗ್ಗೆನ ತಿಳ್ಕೋಬೇಕು. ಅಥವಾ ಫಸ್ಟ್ ಒನ್ ಈಸ್ ಇನ್ ಕೇಸ್ ಆಫ್ ಆ್ಯನ್ ಇಂಡಿವಿಜುವಲ್ resident or non-resident or HUF or association of person or body of individual or any other article judicial person ಅಂದ್ರೆ ಒಬ್ಬ ವ್ಯಕ್ತಿ ಇನ್ಕಮನ್ನು ಅರ್ನ್ ಮಾಡಿದ ನಾವು ಇಂಡಿವಿಜುವಲ್ ಇರ್ಬೋದು, HUF ಮೆಂಬರ್ ಇರ್ಬೋದು, ಅವ್ರ ಇನ್ಕಮನ್ನು ಯಾವ ಥರನಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಒನ್ ಇಸ್ ಅಂದ್ರೆ ರೇಟ್ ಆಫ್ ಟ್ಯಾಕ್ಸಸ್ ರೇಟ್ ಅಂದ್ರೆ ವ್ಯಕ್ತಿ ಇನ್ಕಮ್ ಅರ್ನ್ ಮಾಡಿದ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ರೇಟ್ ಆಫ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಡಿಫ್ರೆಂಟ್ ಕ್ಯಾಟಗರಿ ಬರ್ತದೆ. ಏಜ್ ಲಿಮಿಟ್ ಬರ್ತದೆ, ಹೌದ್ರಿ. HUF ಇಂಡಿವಿಜುವಲು, ಕಂಪ್ನಿನೋ, ಫರ್ಮು ಅಂದರೆ ಈ ಥರ ಬೇರೆ ಕ್ಯಾಟಗರಿ ಪ್ರಕಾರ ಮಾಡ್ಕೊಂಡು ರೇಟ್ ಆಫ್ ಟ್ಯಾಕ್ಸಸ್ ಅಂತ ತೊಗೊಂಡು ನಾವು ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅದ್ರ ಮೇಲೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ವ್ಯಕ್ತಿ ಇಂಡಿವಿಜುವಲ್ ಇದ್ದು ಲೆಸ್ ದೆನ್ 60 ಇಯರ್ಸ್ 60 ವರ್ಷಕ್ಕಿಂತ ಕೆಳಗೆ ಇತ್ತಂದ್ರೆ ಅಂದ್ರೆ ಲೆಸ್ ದೆನ್ 60 ಇಯರ್ಸ್ ನಾರ್ಮಲ್ ಏಜ್ ಇತ್ತಂದ್ರೆ ಆ ವ್ಯಕ್ತಿ ಇನ್ಕಮ್ ಅರ್ನ್ ಮಾಡಿದಂದ್ರೆ ಅಪ್ ಟು ರುಪೀಸ್ 2,50,000 2,50,000 ತನಕ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ, ನಿಲ್ ಆಗಿರ್ತದೆ. ನಂತರ ನೆಕ್ಸ್ಟ್ ರುಪೀಸ್ 2,50,000 to 5,00,000 2,00,000ದಿಂದ 5,00,000 ಇನ್ ಬಿಟ್ವೀನ್ 2,50,000 5,00,000 ಅದಕ್ಕೆ 5% ಆಫ್ ಟ್ಯಾಕ್ಸಸ್ ಅಂದ್ರೆ ಇನ್ ಬಿಟ್ವೀನ್ ರುಪೀಸ್ ಎಷ್ಟು ಬರುತ್ತೆ ರೀ, 5,00,000 ಮೈನಸ್ 2,50,000 ಅಂದ್ರೆ 2,50,000 ಬರುತ್ತೆ, ಮೇಲೆ 5%. ನಂತರ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ 5,00,000 to 10,00,000 5,00,000 10,00,000 ಅದ್ರ ಮೇಲೆ 20% ಇನ್ ಬಿಟ್ವೀನ್ ಏನು ಬರುತ್ತೆ ರೀ, 10,00,000ದಾಗ 5,00,000 ಲೆಸ್ ಮಾಡಬೇಕು, ಇನ್ ಬಿಟ್ವೀನ್ 5,00,000 ಅದ್ರ ಮೇಲೆ 20%. ನೆಕ್ಸ್ಟ್ ಅಬೌವ್ 10,00,000 ಇದ್ದಾಗ ಏನು ರೀ 30% ಆಫ್ ಟ್ಯಾಕ್ಸ್. ಏನು ವ್ಯಕ್ತಿ ಇನ್ಕಮನ್ನು ಅರ್ನ್ ಮಾಡಿರ್ತಾನಲ್ಲ ಅದ್ರ ಮೇಲೆ 30% ಟ್ಯಾಕ್ಸನ್ನು ಪೇ ಮಾಡಬೇಕು. ನೆಕ್ಸ್ಟ್ ಒನ್ ಸೆಕೆಂಡ್ ಕ್ಯಾಟಗರಿ ಇನ್ ದ ಕೇಸ್ ಆಫ್ ರೆಸಿಡೆಂಟ್ ಸೀನಿಯರ್ ಸಿಟಿಜನ್ ಹೂ ಈಸ್ 60 years or more at any time during the previous year but less than 80 years. ಸೀನಿಯರ್ ಸಿಟಿಜನ್ ಅಂದರೆ ರೀ ಮೋರ್ ದೆನ್ 60 years 60 ವರ್ಷಕ್ಕಿಂತ ಹೆಚ್ಚಿಗಿದ್ದಂಥ ವ್ಯಕ್ತಿದು ಇನ್ಕಮನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾತಂದ್ರೆ ಅವಾಗೇನು ರೀ ಅಪ್ ಟು ರುಪೀಸ್ 3,00,000 ನಿಲ್ ಆಗಿರ್ತದೆ. 3,00,000 ಅಂದ್ರೆ ಅಪ್ ಟು ರುಪೀಸ್ 0 3,00,000 ನಿಲ್ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ 3,00,000 to 5,00,000 ಇನ್ ಬಿಟ್ವೀನ್ 2,00,000 ಬರ್ತದೆ, ಅದ್ರ ಮೇಲೆ 5% ಆಫ್ ಟ್ಯಾಕ್ಸಸ್. 3,00,000ದಿಂದ 5,00,000 ಇನ್ ಬಿಟ್ವೀನ್ ಏನು ಬರ್ತಾ ವ್ಯಾಲ್ಯೂ ಅಂತ ಹೋಗಬೇಕು, ಅದ್ರ ಮೇಲೆ 5% ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ 5,00,000 to 10,00,000 5,00,000ದಿಂದ 10,00,000 ಇನ್ ಬಿಟ್ವೀನ್ ಎಷ್ಟು ಬರ್ತದೆ 5,00,000 ಅದ್ರ ಮೇಲೆ 20% ಆಫ್ ಟ್ಯಾಕ್ಸ್ ಅಂದ್ರೆ ಇನ್ ಬಿಟ್ವೀನ್ 5,00,000 20% ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಬೌವ್ 10,00,000 ಇದ್ದಾಗ ಏನು ಮಾಡ್ಕೋಬೇಕು ರೀ 30% ಆಫ್ ಟ್ಯಾಕ್ಸ್. ಈ ಥರ ಏನು ಹೋಗ್ಬೇಕು ರೀ ರೇಟ್ ಆಫ್ ಟ್ಯಾಕ್ಸನ್ನು ಅಪ್ಲಿಕೇಬಲ್ ಮಾಡ್ಕೊಂಡು ಟೋಟಲ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದಕ್ಕೆ ನಾವು ಏನು ಕೊಡ್ತೀವಿ ರೇಟ್ ಆಫ್ ಟ್ಯಾಕ್ಸಸ್ನ ಈ ಥರ ಅಭ್ಯಾಸನ ಮಾಡಬೇಕು. ನೆಕ್ಸ್ಟ್ ಕ್ಯಾಟಗರಿ ಬರ್ತದೆ ರೀ. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಇನ್ ಕೇಸ್ ಆಫ್ ಆ್ಯನ್ super senior citizen who is 80 years or more at any time during the previous year ಅಂದ್ರೆ 80 ವರ್ಷಕ್ಕಿಂತ ಹೆಚ್ಚಿಗಿದ್ದಂಥ ವ್ಯಕ್ತಿ ಇದ್ದಂದ್ರೆ
ಆ ವ್ಯಕ್ತಿದ ಇನ್ಕಮ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಯಾವ ಥರ ಸ್ಲ್ಯಾಬ್ ರೇಟನ್ನು ಅಪ್ಲಿಕೇಬಲ್ ಮಾಡ್ಕೋಬೇಕು. ಅಪ್ ಟು ₹5 lakh, ಅಪ್ ಟು ₹5 lakh ರೇಟ್ ಆಫ್ ಟ್ಯಾಕ್ಸ್ ನಿಲ್. ನೆಕ್ಸ್ಟ್ ಸೆಕೆಂಡ್ ಒನ್ ₹5 lakh to 10 lakh ಇನ್ ಬಿಟ್ವೀನ್. 5 lakh ಮೇಲೆ ಎಷ್ಟು 20% ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 5 lakh to 10 lakh ಇನ್ ಬಿಟ್ವೀನ್ 5 lakh 20% ಟ್ಯಾಕ್ಸ್. ನೆಕ್ಸ್ಟ್ ಒನ್ ಈಸ್ ಅಬೌವ್ 10 lakh. ಅಬೌವ್ 10 lakh ಇದ್ದಾಗ ಅದ್ರ ಮೇಲೆ ಏನು ಮಾಡ್ಕೋಬೇಕು ರೀ 30% ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದೇನು ಒಬ್ಬ ವ್ಯಕ್ತಿದು ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ 3 ಕ್ಯಾಟಗರಿ ಬರ್ತಾರೆ. ಒಂದೇನು ರೀ ನಾರ್ಮಲ್ ಏಜು, ಸೀನಿಯರ್ ಸಿಟಿಜನ್ನು, ಸೂಪರ್ ಸೀನಿಯರ್ ಸಿಟಿಜನ್. ಹೀಗಿದ್ದಾಗ ಸ್ಲ್ಯಾಬ್ ರೇಟನ್ನು ಅಪ್ಲಿಕೇಬಲ್ ಮಾಡ್ಕೊಂಡು ಟೋಟಲ್ ಇನ್ಕಮನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಟ್ಯಾಕ್ಸೇಬಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದಕ್ಕೆ ನಾವು ಮತ್ತು ನೋಟ್ ಬರ್ತದೆ ಸರ್ಚಾರ್ಜ್. ಸರ್ಚಾರ್ಜನ್ನು ಅದೇನು ಟ್ಯಾಕ್ಸೇಬಲ್ ಇನ್ಕಮ್ ಅದನ್ನು ಸರ್ಚಾರ್ಜನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದು ಸರ್ಚಾರ್ಜ್ ಡಿಫ್ರೆಂಟ್ ಟ್ಯಾಕ್ಸ್ ಸರ್ಚಾರ್ಜ್. ಫಸ್ಟ್ ಒನ್ ಇಸ್ where total income exceed inner 5 lakh up to inner 1 crore. ಅಂದರೆ ಟೋಟಲ್ ಇನ್ಕಮು 50 ಲಕ್ಷಕ್ಕಿಂತ ಹೆಚ್ಚು 1 ಕೋಟಿಗಿಂತ ಕಡಿಮೆದಾಗ ಎಷ್ಟು 10% ಸರ್ಚಾರ್ಜನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಟೋಟಲ್ ಇನ್ಕಮ್ ಎಕ್ಸಿಡ್ಸ್ 1 ಕೋಟಿಗಿಂತ ಹೆಚ್ಚು 2 ಕೋಟಿಗಿಂತ ಕಡಿಮೆದಾಗ ಎಷ್ಟು 15% ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಒನ್ ಟೋಟಲ್ ಇನ್ಕಮ್ ಎಕ್ಸಿಡ್ ಇನ್ನರ್ ಅಂದ್ರೆ ಮೋರ್ ದೆನ್ 2 crore ಲೆಸ್ ದೆನ್ 5 crore ಇದ್ದಾಗ ಎಷ್ಟು 25% ಏನು ಮಾಡ್ಕೋಬೇಕು ರೀ ರೇಟ್ ಆಫ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಅಬೌವ್ 5 crore ಇದ್ದಾಗ 5 ಕೋಟಿಗಿಂತ ಹೆಚ್ಚಿಗಿದ್ದಾಗ ಎಷ್ಟು ಮಾಡ್ಕೋಬೇಕು ರೀ ರೇಟ್ ಆಫ್ ಸರ್ಚಾರ್ಜನ್ನ 37% ಏನು ಮಾಡ್ಕೋಬೇಕು ಸರ್ಚಾರ್ಜನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, ಹೈಯರ್ ಎಜುಕೇಷನ್ ಸೆಸ್ ಅಂತ ಕರಿತೀವಿ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅದು 4%. ಅಂದರೆ 4% ಏನು ಮಾಡ್ಕೋಬೇಕು ರೀ ಟ್ಯಾಕ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ರೇಟ್ ಫಾರ್ ಅಸೆಸ್ಮೆಂಟ್ ಇಯರ್ 2020-21 for partnership firm or LLP. Fourth one ಏನು ರೀ ಇನ್ಕಮ್ ಟ್ಯಾಕ್ಸ್ ರೇಟ್ ಫಾರ್ ಅಸೆಸ್ಮೆಂಟ್ ಇಯರ್ 2020-21 ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಆರ್ LLP. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಇತ್ತಂದ್ರೆ ರೇಟ್ ಅಂದ್ರೆ ಯಾವ ಥರ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅದ್ರ ಬಗ್ಗೆನೂ ಅಭ್ಯಾಸ ಮಾಡಬೇಕಾಗ್ತದೆ. ಅಂದ್ರೆ ಒಂದು ಏನು ರೀ ಇನ್ಕತ ಓನ್ಲಿ ಇಂಡಿವಿಜುವಲ್ದಾಗ 3 ಕ್ಯಾಟಗರಿ ಬರ್ತವೆ. ಒಂದು ಏನು ರೀ ನಾರ್ಮಲ್ ಏಜು, ಸೀನಿಯರ್ ಸಿಟಿಜನ್ನು, ಸೂಪರ್ ಸೀನಿಯರ್ ಸಿಟಿಜನ್ ಅಪ್ಲಿಕೇಶನ್ ಮಾಡ್ಕೊಂಡಲ್ಲಿ ಸ್ಲ್ಯಾಬ್ ರೇಟನ್ನು ಅಪ್ಲಿಕೇಬಲ್ ಮಾಡ್ಕೊಂಡು ಟೋಟಲ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದು ನೆಕ್ಸ್ಟ್ ಒನ್ ಈಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ದಾಗ ಯಾವ ಥರನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂದರೆ ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ದಾಗ ಅಲ್ಲಿ ನೆಟ್ ಪ್ರಾಫಿಟ್ ಏನು ಬಂದ ಪಾರ್ಟ್ನರ್ಶಿಪ್ ಫಾರ್ಮ್ ಟೋಟಲ್ ಇನ್ಕಮನ್ನು ಎಷ್ಟು ನೆಟ್ ಪ್ರಾಫಿಟ್ ಬಂದು ಅದ್ರ ಮೇಲೆ 30% ಟ್ಯಾಕ್ಸು, 12% ಸರ್ಚಾರ್ಜು, 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದೇನು ರೀ ಪಾರ್ಟ್ನರ್ಶಿಪ್ ಫರ್ಮ್ಗೆ ಸಂಬಂಧಪಟ್ಟ ಹಾಗೆ ಏನು ರೀ ನೆಟ್ ಪ್ರಾಫಿಟ್ ಮೇಲೆ 30% ಟ್ಯಾಕ್ಸು, ಅದ್ರ ಮೇಲೆ 12% ಸರ್ಚಾರ್ಜು, ನಂತರ ಅದ್ರ ಮೇಲೆ ಏನು ಮಾಡ್ಕೋಬೇಕು ರೀ 4% ಎಜುಕೇಷನ್ ಸೆಸ್ ಹೈಯರ್ ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದೇನು ರೀ ಪಾರ್ಟ್ನರ್ಶಿಪ್ ಫರ್ಮ್ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್ ಫಾರ್ ದ ಲೋಕಲ್ ಅಥಾರಿಟಿ. ಲೋಕಲ್ ಅಥಾರಿಟಿದಾಗ ಕೂಡ ಸೇಮ್ ಏನು ರೀ ರೇಟ್ ಆಫ್ ಟ್ಯಾಕ್ಸಸ್ 30%, ಸರ್ಚಾರ್ಜ್ 12%, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸು 4%. ಇದು ಕೂಡ ಸೇಮ್. ಅಂದ್ರೆ ಇನ್ಕಮ್ ಫಾರ್ ದಿ ಲೋಕಲ್ ಅಥಾರಿಟಿ ಫಾರ್ ಎಕ್ಸಾಂಪಲ್ ಮುನ್ಸಿಪಾಲ್ಟಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಸೊಸೈಟಿ ಇರ್ಬೋದು, ಇವೆಲ್ಲ ಏನು ರೀ ಲೋಕಲ್ ಅಥಾರಿಟಿ ಅಂತ ನಾವು ಕರಿತೀವಿ. ಇದು ಇನ್ಕಮ್ ಅರ್ನ್ ಮಾಡಿತ್ತಂದ್ರೆ 30% ಟ್ಯಾಕ್ಸು, 12% ಸರ್ಚಾರ್ಜು, 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಈಸ್ ಇನ್ಕಮ್ ಟ್ಯಾಕ್ಸ್ ರೇಟ್ ಫಾರ್ ದ ಕೋಆಪರೇಟಿವ್ ಸೊಸೈಟಿ ಇನ್ಕಮ್ ಅರ್ನ್ ಮಾಡಿದ್ರೆ ಯಾವ ಥರ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಪ್ ಟು ₹10 lakh ಇದ್ದಾಗ
10% ರೇಟ್ ಆಫ್ ಟ್ಯಾಕ್ಸಸ್ಸು ರುಪೀಸ್ 10 lakh to rupees 20 lakh ಇನ್ ಬಿಟ್ವೀನ್ ಇದ್ದಾಗ 20%. ನೆಕ್ಸ್ಟ್ ಅಬೌವ್ 20,000 ಇದ್ದಾಗ 30% ಆಫ್ ಟ್ಯಾಕ್ಸ್. ಸರ್ಚಾರ್ಜು 12%, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸು 4%. ಈ ರೀತಿಯಾಗಿ ಅನ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಈಸ್ ಇನ್ಕಮ್ ಟ್ಯಾಕ್ಸ್ ರೇಟ್ ಫಾರ್ ಡೊಮೆಸ್ಟಿಕ್ ಕಂಪ್ನಿ. ಡೊಮೆಸ್ಟಿಕ್ ಕಂಪ್ನಿಗೂ ರೇಟ್ ಆಫ್ ಟ್ಯಾಕ್ಸಸನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಸ್ಟ್ ಕ್ಯಾಟಗರಿ ವೇರ್ ಇಟ್ಸ್ ಟೋಟಲ್ ಟರ್ನ್ ಓವರ್ ಆರ್ ಗ್ರಾಸ್ ರಿಸಿಪ್ಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2017-18 ಡಸ್ ನಾಟ್ ಎಕ್ಸಿಡ್ rupees 400 crore ಅಂದರೆ 25%. ಅಂದ್ರೆ ಏನು ರೀ, 17-18 ಪ್ರಕಾರ ಅಂದರೆ ಕಂಪ್ನಿದು ಒಂದು ಕಂಪ್ನಿ ಟೋಟಲ್ ಇನ್ಕಮ್ 400 ಕೋಟಿಗಿಂತ ಹೆಚ್ಚಿಗಿತ್ತಂದ ರೇಟ್ ಆಫ್ ಟ್ಯಾಕ್ಸಸ್ ಅಂದರೆ 400 ಕೋಟಿ ಎಷ್ಟು ರೀ, 25% ರೇಟ್ ಆಫ್ ಟ್ಯಾಕ್ಸಸ್ಸು. ನೆಕ್ಸ್ಟ್ ವಿಚ್ ದ 20% ರೇಟ್ ಆಫ್ ಟ್ಯಾಕ್ಸ್. ನೆಕ್ಸ್ಟ್ ವೇರ್ ಇಟ್ ಆಬ್ಟೇನ್ ಫಾರ್ ಸೆಕ್ಷನ್ 115AB ಇದ್ದಾಗ 25%, ವೇರ್ ಇಟ್ಸ್ ಆಬ್ಟೇನ್ ಫಾರ್ ಸೆಕ್ಷನ್ 115BAA ಇದ್ದಾಗ 22% ಆಫ್ ಟ್ಯಾಕ್ಸು, ವೇರ್ ಇಟ್ ಆಬ್ಟೇನ್ ಫಾರ್ ಸಿಚುವೇಶನ್ 115BAB ಇದ್ದಾಗ 15% ಟ್ಯಾಕ್ಸು. ನೆಕ್ಸ್ಟ್ ಎನಿ ಅದರ್ ಡೊಮೆಸ್ಟಿಕ್ ಕಂಪ್ನಿದಾಗ ಏನು ರೀ 30% ಆಫ್ ಟ್ಯಾಕ್ಸಸ್ಸು. ಈ ಥರ ಇಟ್ಕೋಬೇಕು ರೀ. ರೇಟ್ ಆಫ್ ಟ್ಯಾಕ್ಸಸನ್ನು ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದೇನು ರೀ ರೇಟ್ ಆಫ್ ಟ್ಯಾಕ್ಸಸ್ ಬಗ್ಗೆ ಎನ್ಕತನ ತಿಳ್ಕೊಂಡು ಸಬ್ಜೆಕ್ಟ್. ರೇಟ್ ಆಫ್ ಟ್ಯಾಕ್ಸಸ್ ಯಾವ ಥರನಾಗ ನಾವು ಕ್ಯಾಲ್ಕುಲೇಷನ್, ಒಂದು ವ್ಯಕ್ತಿದು ಇನ್ಕಮನ್ನು ಅರ್ನ್ ಮಾಡಿದಾಗ ಯಾವ ಥರನಾಗ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೀಗಿದ್ದ ಗೊತ್ತಾಯ್ತು ರೀ ಏನು ರೀ, ಇಂಡಿವಿಜುವಲ್ ಒಬ್ಬ ವ್ಯಕ್ತಿದು ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದಾಗ ಅಂದ್ರೆ ಇಂಡಿವಿಜುವಲ್ ಒಬ್ಬ ವ್ಯಕ್ತಿದು ಇನ್ಕಮನ್ನು ಕ್ಯಾಲ್ಕುಲೇಷನ್ 3 ಕ್ಯಾಟಗರಿ ಮಾಡ್ಕೋತೀರಿ. ಒಂದು ನಾರ್ಮಲ್ ಏಜು, ಸೀನಿಯರ್ ಸಿಟಿಜನು, ಸೂಪರ್ ಸೀನಿಯರ್ ಸಿಟಿಜನ್. ಈ ಥರ ಏನು ಮಾಡ್ಕೋತೀವಿ, ಬ್ಯಾಪ್ಲಿಕೇಶನ್ ಮಾಡ್ಕೊಂಡು ಏನು ಮಾಡ್ಕೋಬೇಕು ರೀ, ಸ್ಲ್ಯಾಬ್ ರೇಟನ್ನು ಅಪ್ಲಿಕೇಬಲ್ ಮಾಡ್ಕೊಂಡು ಟೋಟಲ್ ಟ್ಯಾಕ್ಸ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ರೇಟ್ ಆಫ್ ಟ್ಯಾಕ್ಸಸ್ ಅಂತ ನಾವು ಕರಿತೀವಿ. ನಂತರ ನೆಕ್ಸ್ಟ್ ಕಂಪ್ನಿ ಇದ್ದಾಗ ಯಾವ ಥರ ಪರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಪರ್ಮ್ ಇದ್ದಾಗ ಯಾವ ಥರನಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಕಂಪ್ನಿ ಇದ್ದಾಗ ಯಾವ ಥರನಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಾವು ತಿಳ್ಕೊಂತೀವಿ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.